ಇವತ್ತು ರಾಜ್ಯಾದ್ಯಂತ ಪ್ರವಾಸ ಮಾಡೋದ್ರ ಮುಖಾಂತರ ಜೆಡಿಎಸ್ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಅಂತ ಏನ್ ನಾಯಕತ್ವವನ್ನು ವಹಿಸಿ ನಿಖಿಲಣ್ಣವರವರು ಕುಮಾರಣ್ಣವರ ಮಾರ್ಗದರ್ಶನದ ಮೇಲೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೋಸ್ಕರ ಈ ರಾಜ್ಯದಲ್ಲಿ ಕಾರ್ಯಕರ್ತರು ಜೀವ ಕೊಡ್ಲಿಕ್ಕೆ ಸಿದ್ಧವಾಗಿದ್ದಾರೆ. ಈ ಬಾರಿ ಕುಮಾರಣ್ಣವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ಉದ್ದೇಶ ಅಷ್ಟನ್ನೇ. ಈ ರಾಜ್ಯದಲ್ಲಿ ಯಾರ ರೈತರ ಪರವಾಗಿ, ಬಡವರ ಪರವಾಗಿ, ದಲಿತರ ಪರವಾಗಿ ಇರಂತ ಮುಖ್ಯಮಂತ್ರಿಯನ್ನ ಟಾರ್ಚ್ ಹಾಕೊಂಡು ಹುಡುಕಿದ್ರು ಸಿಕ್ಕದ ಒಬ್ಬರೇ ಒಬ್ರು ಒಂದೇ ಒಂದು ಜೀವ, ಅದು ಕುಮಾರಣ್ಣವ್ರು ಮಾತ್ರ ಅಂತ ಹೇಳ್ತಿ ಬಯಸ್ತೇನೆ. ರೈತರ ಪರವಾಗಿ ಏನ್ ಕೆಲಸಗಳು ಸಾಕಾರಗಳು ಆಗಿದ್ರೆ ಅದು ಕುಮಾರಣ್ಣವರ ಅವಧಿಯಲ್ಲಿ ಮಾತ್ರ. ಈ ರಾಜ್ಯದಲ್ಲಿ ಮಾತ್ರವಲ್ಲ, ಈ ದೇಶದಲ್ಲೇ ರೈತರ ಸಾಲ ಮನ್ನಾ ಮಾಡಿದಂತ ಏಕೈಕ ವ್ಯಕ್ತಿ ಕುಮಾರಣ್ಣವರು. 2006ರಲ್ಲಿ ಮೊದಲನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ ತಲಾ 25,000 ಮನ್ನಾ ಮಾಡೋದ್ರ ಮುಖಾಂತರ ರೈತರಿಗೆ ಸಹಕಾರವನ್ನು ಕೊಟ್ಟರು. ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ 26,000 ಕೋಟಿ ಸಾಲ ಮನ್ನಾ ಮಾಡೋದ್ರ ಜೊತೆಗೆ ರೈತರಿಗೆ ಬಹಳ ಸಹಕಾರ್ಯವನ್ನು ಕೊಟ್ಟಿದ್ದಾರೆ. ಇವತ್ತು ಈ ತಾಲೂಕಿನಲ್ಲಿ ನಾವೆಲ್ಲ ಕಾರ್ಯಕರ್ತರು ಒಗ್ಗೂಟದಿಂದ ಸಹಕಾರವನ್ನು ಕೊಡೋದ್ರ ಮುಖಾಂತರ ಕುಮಾರಣ್ಣವ್ರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಜೆಡಿಎಸ್ ಫೋಟೋವನ್ನು ಖಂಡಿತ ಆರ್ಸ್ ಕಳಿಸ್ತೀವಿ ಅನ್ನೋದಕ್ಕೆ ನಿಖಿಲಣ್ಣವ್ರಿಗೆ ಮಾತು ಕೊಡ್ತಿದ್ದೀವಿ ನಾವು ಖಂಡಿತವಾಗಿ.